ಕ್ರಾಸ್ ವೋಟಿಂಗ್ ಬಿರುಗಾಳಿಗೆ ಕಮಲ ಕಲಿಗಳು ತಂಡ ಹೊಡೆದಿದ್ದಾರೆ. ಬಿಜೆಪಿಗೆ ದ್ರೋಹ ಮಾಡಿದವರನ್ನ ಬಲೆಗೆ ಬೀಳಿಸೋದಕ್ಕೆ ಕೇಸರಿ ಸೇನೆ ಆಣೆ ಪ್ರಮಾಣದ ಮೊರೆ ಹೋಗಿದೆ. ವಿಜೇಂದ್ರ ಪ್ಲಾನ್ ಹೇಗಿದೆ, ಮಧ್ಯಂತರ ವರದಿಯಲ್ಲಿ ಏನಿದೆ, ಈ ಕುರಿತ ಕಂಪ್ಲೀಟ್ ರಿಪೋರ್ಟ್ ನೋಡ್ಕೊಂಬರೋಣ. ಅತಿ ಶೀಘ್ರದಲ್ಲೇ ಸಾಧ್ಯ ಆದ್ರೆ ಈ ಮುಂದಿನ ವಾರದಲ್ಲೇನೆ ಧರ್ಮಸ್ಥಳದಲ್ಲೇ ನಮ್ಮ ಶಾಸಕಾಂಗ ಪಕ್ಷದ ಸಭೆಯನ್ನ ಕರಿಬೇಕು. ಪಕ್ಷಕ್ಕೆ ದ್ರೋಹ ಬಗ್ಗಿರೋದು, ವಂಚನೆ ಮಾಡಿರೋದು ಸ್ಪಷ್ಟ, ಅದರಲ್ಲಿ ಎರಡು ಮಾತಿಲ್ಲ. ಅಡ್ಡ ಮತದಾನ ಮಾಡಿರ್ತಕ್ಕಂಥದ್ದು ಪಾಪದ ಕೆಲಸ. ಇಲ್ಲಿ ಆಣೆ ಪ್ರಮಾಣ ನನ್ನ ಪಕ್ಷದಲ್ಲಿ ಮಾಡೋದ್ರಿಂದ ಅದಕ್ಕೆ ಸೊಲ್ಯೂಷನ್ ಅಲ್ಲ ಅಂತಕ್ಕಂಥ ನಿರ್ಧಾರ ನಮ್ಮ ನಾಯಕರುಗಳು ತೀರ್ಮಾನ ಮಾಡ್ಕೊಂಡಿದ್ದಾರೆ. ಬಿಜೆಪಿಯಲ್ಲಿ ಅಡ್ಡ ಮತದಾನ ಕಿಚ್ಚು ಧಗಧಗ. ಕೇಸರಿ ಸೇನೆಯಲ್ಲಿ ಆಣೆ ಪ್ರಮಾಣ ಪಾಲಿಟಿಕ್ಸ್. ಆಣೆ ಪ್ರಮಾಣಕ್ಕೂ ಧರ್ಮಸ್ಥಳಕ್ಕೂ ಗಾಢವಾದ ನಂಟಿದೆ. ಮಂಜುನಾಥನ ಸನ್ನಿಧಿಯನ್ನ ನ್ಯಾಯ ದೇಗುಲ ಅಂತಾನೆ ಕರೆಯಲಾಗುತ್ತೆ. ಇಲ್ಲಿ ದೇವರ ಮುಂದೆ ಆಣೆ ಮಾಡಿದ್ರೆ ಸುಳ್ಳು ಹೇಳಿದವರಿಗೆ ದೇವರ ಶಿಕ್ಷೆ ಆಗುತ್ತೆ ಅನ್ನೋದು ಭಕ್ತರ ನಂಬಿಕೆ. ಕೇವಲ ಆಸ್ತಿ ವಿವಾದ, ಕಳ್ಳತನ, ಜಮೀನು ತಕರಾರು ಸಮಸ್ಯೆಗಳು ಮಾತ್ರವಲ್ಲ, ರಾಜಕೀಯದಲ್ಲಿ ತಲ್ಲಣ ಸೃಷ್ಟಿಯಾದರೂ ಮಂಜುನಾಥನ ಸನ್ನಿಧಿಯೇ ನಾಯಕರಿಗೆ ನೆನಪಾಗುತ್ತೆ. ಇದೀಗ ಪರಿಷತ್ ಚುನಾವಣೆಯಲ್ಲಿ ನಡೆದ ಅಡ್ಡ ಮತದಾನ ಬಿಜೆಪಿ ನಾಯಕರಿಗೆ ಮಂಜುನಾಥನ ಸನ್ನಿಧಿಯಲ್ಲಿ ನೆನಪಿಸಿದೆ. ಅಡ್ಡ ಮತದಾನ ಮಾಡಿದ ಶಾಸಕರ ಪತ್ತೆ ಹಚ್ಚಲು ಹೊರಟಿರೋ ಬಿಜೆಪಿ ಧರ್ಮಸ್ಥಳದಲ್ಲಿ ಆಣೆ ಪ್ರಮಾಣಕ್ಕೆ ಮುಂದಾಗಿದೆ. ಕ್ರಾಸ್ ವೋಟಿಂಗ್ ಬಿರುಗಾಳಿಗೆ ಬಿಜೆಪಿ ಬೆಚ್ಚಿ ಬಿದ್ದಿದೆ. ಅಡ್ಡ ಮತದಾನ ಮಾಡಿದವರನ್ನ ಪತ್ತೆ ಹಚ್ಚಲು ಬಿಜೆಪಿ ನಾಯಕರು ಧರ್ಮಸ್ಥಳ ಮಂಜುನಾಥನ ಮೊರೆ ಹೋಗ್ತಿದ್ದಾರೆ. ಧರ್ಮಸ್ಥಳದಲ್ಲೇ ಶಾಸಕಾಂಗ ಸಭೆ ಆಯೋಜಿಸಿ ಶಾಸಕರಿಂದ ಆಣೆ ಪ್ರಮಾಣ ಮಾಡಿಸುವುದಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಮುಂದಾಗಿದ್ದಾರೆ. ಅತಿ ಶೀಘ್ರದಲ್ಲೇ ಸಾಧ್ಯ ಆದ್ರೆ ಈ ಮುಂದಿನ ವಾರದಲ್ಲೇನೆ ಧರ್ಮಸ್ಥಳದಲ್ಲೇ ನಮ್ಮ ಶಾಸಕಾಂಗ ಪಕ್ಷದ ಸಭೆಯನ್ನ ಕರಿಬೇಕು. ಅಲ್ಲಿ ಕರೆದು ಯಾರಿವತ್ತು ಶಾಸಕರು ತಾಯಿಗೆ ದ್ರೋಹ ಬಗೆಯುವಂತ ಕೆಲಸವನ್ನು ಮಾಡಿದ್ದಾರೆ, ಅದು ಯಾರೇ ಆಗಿರಲಿ, ನಾವು ಎಷ್ಟೇ ದೊಡ್ಡವರಾದ್ರೂ ಕೂಡ ನಾವೆಲ್ಲರೂ ಕೂಡ ದೇವರನ್ನು ನಂಬತಕ್ಕಂಥವ್ರು. ಇವತ್ತು ಧರ್ಮಸ್ಥಳ ಶ್ರೀ ಕ್ಷೇತ್ರಕ್ಕೆ ಬರಬೇಕು, ನಾವು ಶಾಸಕಾಂಗ ಪಕ್ಷ ಸಭೆ ಆಗಬೇಕು, ಅಲ್ಲಿ ಸತ್ಯದ ಬಗ್ಗೆ ಗೊತ್ತಾಗಬೇಕು, ಆ ಶ್ರೀ ಕ್ಷೇತ್ರದಲ್ಲಿ ತೀರ್ಮಾನ ಆಗಬೇಕು. ಇದು ನಾನಂತೂ ನಿರ್ಧಾರ ಮಾಡಿದ್ದೇನೆ. ಅಂದಹಾಗೆ ಬಿಜೆಪಿಯ 4 ಶಾಸಕರು, ಜೆಡಿಎಸ್ನ 7 ಶಾಸಕರು ಅಡ್ಡ ಮತದಾನ ಮಾಡಿದ್ದಾರೆ. ಬಿಜೆಪಿಯಿಂದ ಶಾಸಕರು ಅಡ್ಡದಾರಿ ಹಿಡಿಯದಂತೆ ನೋಡಿಕೋಬೇಕಾದವರು ಬಿಜೆಪಿಯ ಶಾಸಕಾಂಗ ಪಕ್ಷದ ನಾಯಕ ಆರ್ ಅಶೋಕ್. ಈಗ ಶಾಸಕಾಂಗ ಪಕ್ಷದ ಸಭೆಯನ್ನ ಕರಿಬೇಕಾದವರು ಕೂಡ ಇದೇ ಆರ್ ಅಶೋಕ್. ಇದೀಗ ಇದೇ ಆರ್ ಅಶೋಕ್ ವಿಜೇಂದ್ರ ಆಡಿದ ಆಣೆ ಪ್ರಮಾಣ ಮಾತಿಗೆ ದನಿಗೂಡಿಸಿದ್ದಾರೆ. ಅಡ್ಡ ಮತದಾನ ಮಾಡಿದವರಿಗೆ ಶೀಘ್ರವೇ ತಕ್ಕ ಶಾಸ್ತಿ ಆಗುತ್ತೆ. ಈ ಬಗ್ಗೆ ವಿಜೇಂದ್ರ ಜೊತೆ ಚರ್ಚೆ ಮಾಡಿ ತೀರ್ಮಾನಿಸ್ತೀನಿ ಅಂತ ಹೇಳಿದರು. ಫೋನ್ ಮಾಡಿದ್ರು, ನಾನು ಅವ್ರನ್ನ ನಾಳೆ ಭೇಟಿ ಮಾಡ್ತಾ ಇದ್ದೀನಿ. ನಾನು ವಿಜೇಂದ್ರ ಅವರು ನಾಳೆ ಭೇಟಿ ಮಾಡ್ತಾ ಇದ್ದೀನಿ. ಮತ್ತೆ ನಮ್ಮ ಹಿರಿಯರ ಜೊತೆ ಎಲ್ಲ ಚರ್ಚೆ ಮಾಡಿ ಯಾವ ತೀರ್ಮಾನ ತೆಗೆದುಕೊಳ್ಬೇಕು ಅನ್ನೋದನ್ನ ನಾನು ನಾಳೆ ವಿಜೇಂದ್ರ ಅವರ ಜೊತೆ ಮಾತಾಡಿ ಸ್ಪಷ್ಟವಾದಂತಹ ತೀರ್ಮಾನವನ್ನ ಮಾಡ್ತೀರಿ. ಆಗಿರೋದು ನಿಜ, ಪಕ್ಷಕ್ಕೆ ದ್ರೋಹ ಬಗ್ಗಿರೋದು, ವಂಚನೆ ಮಾಡಿರೋದು ಸ್ಪಷ್ಟ, ಅದರಲ್ಲಿ ಎರಡು ಮಾತಿಲ್ಲ. ಯಾರು ಮಾಡಿದ್ದಾರೆ ಅದು ಇನ್ನೂ ನಮಗೆ ಐಡೆಂಟಿಫೈ ಆಗಿಲ್ಲ. ಆ ದೃಷ್ಟಿಯಿಂದ ಅಧ್ಯಕ್ಷರು ಹೇಳಿರಬಹುದು. ನಾನು ನಮ್ಮ ಹಿರಿಯರ ಜೊತೆ ಎಲ್ಲ ಚರ್ಚೆ ಮಾಡಿ ನಾಳೆ ವಿಜೇಂದ್ರ ಅವರ ಜೊತೆನೂ ಕೂಡ ಚರ್ಚೆ ಮಾಡ್ತೀನಿ. ನಾನು ಮತ್ತು ವಿಜೇಂದ್ರ ಅವರು ಡೆಲ್ಲಿ ಅಪಾಯಿಂಟ್ಮೆಂಟ್ ಕೇಳಿದಿರಿ, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಅಪಾಯಿಂಟ್ಮೆಂಟ್ ಕೇಳಿದಿರಿ. ಸೊ ಅವರು ಅಪಾಯಿಂಟ್ಮೆಂಟ್ ಕೊಟ್ಟ ತಕ್ಷಣನೇ ಡೆಲ್ಲಿಗೆ ಹೋಗಿ ಏನೇನು ಈ ಕಾಂಗ್ರೆಸ್ಸಿನ ಕುದುರೆ ವ್ಯಾಪಾರ, ಬ್ಲಾಕ್ ಮೈಲ್, ಯಾರ್ಯಾರ ಮೇಲೆ ಕೇಸ್ಗಳಿದೆ, ಈ ತರದವ್ರನ್ನೆಲ್ಲ ಅಟ್ಯಾಕ್ ಮಾಡುವಂಥದ್ದು, ಕುದುರೆ ವ್ಯಾಪಾರ ಮಾಡುವಂಥದ್ದು, ಹಣದ ಹೊಳೆ ಹರಿಸುವಂಥದ್ದು, ಇದು ಕಾಂಗ್ರೆಸ್ಗೆ ಒಳ್ಳೇದಲ್ಲ ಅಂತ ಅನಿಸ್ತೈತೆ. ಬಿಜೆಪಿ ರಾಜ್ಯಾಧ್ಯಕ್ಷರ ಆಣೆ ಪ್ರಮಾಣ ಮಾತಿಗೆ ಬಿಜೆಪಿ ಶಾಸಕರು ಜೈ ಎಂದಿದ್ದಾರೆ. ಧರ್ಮಸ್ಥಳದಲ್ಲಿ ಆಣೆ ಪ್ರಮಾಣ ಮಾಡೋದಕ್ಕೆ ಸಿದ್ಧ, ಯಾವುದೇ ದೇವರ ಮುಂದೆ ಆಣೆ ಮಾಡೋದಕ್ಕೆ ರೆಡಿ ಅಂತ ಲಕ್ಷ್ಮೇಶ್ವರದಲ್ಲಿ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಹೇಳಿದ್ದಾರೆ. ನಾನೇನಾದ್ರೂ ಅಡ್ಡ ಮತದಾನ ಮಾಡಿರೋದು ಸಾಬೀತಾದ್ರೆ ರಾಜೀನಾಮೆ ನೀಡೋದಕ್ಕೆ ಸಿದ್ಧ ಅಂತ ಹೇಳಿದ್ದಾರೆ. ನಾನು ಅವ್ರು ಎಲ್ಲಿ ಧರ್ಮಸ್ಥಳ ಅಷ್ಟೇ ಅಲ್ಲ, ಇನ್ನು ಉಳಿದಿರುವಂತ ಯಾವ ದೇವರ ಮೇಲೆ ಪ್ರಮಾಣ ಮಾಡಲಿಕ್ಕೂ ನಾನು ಸಿದ್ಧ ಇದ್ದೀನಿ. ಅಡ್ಡ ಮತದಾನ ಮಾಡಿದ್ದು ಹೇಯ ಕೃತ್ಯ. ಕರ್ನಾಟಕದಲ್ಲಿ ಇದ್ದಂತ ನಮ್ಮ ಶಾಸಕರು ಇವಂತ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ತೀರಾ? ಅಡ್ಡ ಮತದಾನ ಮಾಡಿರ್ತಕ್ಕಂಥದ್ದು ಪಾಪದ ಕೆಲಸ. ಆ ಪಾಪದ ಕೆಲಸಕ್ಕೆ ನಾವ್ಯಾರು ನಿರೀಕ್ಷೆ ಮಾಡಿರಲಿಲ್ಲ. ಇದಾಗಬಾರ್ದಾಗಿತ್ತು, ಆಗಿದೆ. ಇದನ್ನ ವರಿಷ್ಠ ಗಮನಿಸ್ತಾರೆ. ಯಾರು ವೀಕು, ಯಾರು ದೊಡ್ಡವರು ಅನ್ನೋದಕ್ಕಿಂತ ಹೆಚ್ಚಾಗಿ ಯಾರು ಶಾಸಕರಿದ್ದಾರೆ, ಯಾವ ಚಿಹ್ನೆ ಮೇಲೆ ಗೆದ್ದಿದ್ದೀವಿ, ಅದಕ್ಕೆ ಕಮಿಟಿ ನೇಮಿಸಿದ್ದೀವಿ. ಅದು ಯಾರು ಸತ್ಯ ಶೋಧ ಏನೇನಾಗುತ್ತೆ ನೋಡಿಕೊಂಡು ನಮ್ದೊಂದು ರಾಷ್ಟ್ರೀಯ ಪಕ್ಷ ಮೇಲಿನವರು ಅದರ ಬಗ್ಗೆ ತೀರ್ಮಾನ ತೆಗೆದುಕೊಳ್ತಾರೆ. ಆ ಪ್ರಕಾರ ಕ್ರಮಗಳು ಜರುಗುತ್ತದೆ. ನನಗೆ ವಿಜೇಂದ್ರ ಹೇಳಿದ್ದು ನನ್ನ ಗಮನಕ್ಕಿಲ್ಲ, ಸ್ವಂತ ಅವ್ರ ಹತ್ರ ಮಾತಾಡ್ತೀನಿ. ಎರಡನೇದಾಗಿ ಬಹುತೇಕವಾಗಿ ನನ್ನ ಒಂದಿದು
ಆ ಧರ್ಮಸ್ಥಳದ ಮೇಲಿರುವಂತಹ ಒಂದು ವಿಶ್ವಾಸದೊಂದಿಗೆ ಮಾತಾಡಿದ್ದಾರೆ ಹೊರತಾಗಿ ನಾನು ಅವ್ರು ಯಾವ ಸಂದರ್ಭದಲ್ಲಿ ಮಾತಾಡಿದ್ರೆ ಅನ್ನೋದನ್ನ ನಾನು ಅವ್ರ ಹತ್ರ ಚರ್ಚೆ ಮಾಡಿದ ಮೇಲೆ ಪ್ರತಿಕ್ರಿಯೆ ಕೊಡಕ್ಕೆ ಸಾಧ್ಯ. ಇದರಲ್ಲಿ ಯಾರು ತಪ್ಪು ಮಾಡಿದ್ದಾರೆ ಅವ್ರನ್ನ ಕಂಡು ಹಿಡಿಲಕ್ಕ ಧರ್ಮಸ್ಥಳದಲ್ಲಿ ಹೋಗಿ ಆಣೆ ಪ್ರಮಾಣ ವಚನ ಮಾಡಿದ್ರು ಕೂಡ ಏನ್ ತಪ್ಪೇನಿಲ್ಲ. ಅದರಲ್ಲಿ ಏನ್ ತಪ್ಪೈತಿ? ಅಧ್ಯಕ್ಷರು ನಮ್ಗೆಲ್ಲರಿಗೂ ಅಧ್ಯಕ್ಷರವರು, ಹಾಗಾಗಿ ಅವ್ರು ತೆಗೆದುಕೊಂಡಂತ ಏನ್ ಸ್ಟೆಪ್ಸ್ ಅದಾವು ಅದಕ್ಕೆ ನಾವೆಲ್ಲರೂ ಒಪ್ತೇವೆ. ಅಲ್ಲ, ನಾ ಈಗ ಆಲ್ರೆಡಿ ಹೇಳ್ದಂಗೆ ಇದು ನಮ್ದು ನಾವೆಲ್ಲರೂ ಆತ್ಮಾವಲೋಕನ ಮಾಡ್ಕೊಳ್ಬೇಕಾದಂತ ಸಮಯ. ನಾವೆಲ್ಲರೂ ಆತ್ಮಾವಲೋಕನ ಮಾಡ್ಕೊಂಡು ಎಲ್ಲಿ ತಪ್ಪಾಗ್ತೇವೆ, ಎಲ್ಲಿ ಸುಧಾರಿಸ್ಕೋಬೇಕಾಗೈತಿ ಅದನ್ನ ನಾವು ಮಾಡ್ಕೊಂತೇವೆ. ಯಾರು ತಪ್ಪು ಮಾಡಿದರೆ ಅವ್ರನ್ನ ಪತ್ತೆ ಹಚ್ಚಿ ಅವ್ರ ಮೇಲೆ ಕಠಿಣ ಕ್ರಮವನ್ನ ತೆಗೆದುಕೊಂಡು ನಿಷ್ಠಾವಂತರಿಗೆ ಒಂದು ಸಂದೇಶ ಕೊಡಬೇಕು, ದ್ರೋಹಿಗಳಿಗೂ ಒಂದು ಸಂದೇಶ ಕೊಡಬೇಕು. ಕೇವಲ ಈಗಿರೋದು ಡೌಟ್ ಮಾತ್ರ, ಅನುಮಾನಾಸ್ಪದ ವ್ಯಕ್ತಿಗಳು ಅಂತಾರಲ್ಲ ಹಾಗೆ, ಹೀಗೆ ಇವರೇ ಆರೋಪಿಗಳು ಅಂತ ಈಗ ಹೇಳಕ್ಕಾಗಲ್ಲ. ನಮ್ಮ ಶಾಸಕರಿಂದ ಆಣೆ ಪ್ರಮಾಣ ಮಾಡಿಸಲ್ಲ. ಒಂದು ಕಡೆ ಅಡ್ಡಮತದಾನ ಸತ್ಯಶೋಧಕ್ಕೆ ಬಿಜೆಪಿ ನಾಯಕರು ಮಂಜುನಾಥನ ಮೊರೆ ಹೋಗಿದ್ದಾರೆ. ಬಿಜೆಪಿ ಶಾಸಕರು ಕೂಡ ಆಣೆ ಪ್ರಮಾಣಕ್ಕೆ ನಾವು ಸಿದ್ಧ ಅಂತ ಹೇಳಿದ್ದಾರೆ. ಆದರೆ ಅಡ್ಡಮತದಾನವಾಗಿ ಮೈತ್ರಿ ಅಭ್ಯರ್ಥಿ ಸೋಲು ಕಂಡಿದ್ರು ಕೂಡ ಎಚ್.ಡಿ. ಕುಮಾರಸ್ವಾಮಿ ಆಣೆ ಪ್ರಮಾಣದಿಂದ ದೂರ ಉಳಿದಿದ್ದಾರೆ. ನಮ್ಮ 17 ಶಾಸಕರು ಬಂದು ಮತ ಹಾಕಿದ್ದಾರೆ. ಆಣೆ ಪ್ರಮಾಣ ಇದಕ್ಕೆಲ್ಲ ಪರಿಹಾರ ಅಲ್ಲ ಅಂತ ಹೇಳಿದ್ದಾರೆ. 17 ಜನವೂ ಬಂದಿದ್ರು, 17 ಜನವೂ ಮತ ಹಾಕಿದ್ದೇವೆ ಅಂತಾರೆ. ಅದರಿಂದ ಇಲ್ಲಿ ಆಣೆ ಪ್ರಮಾಣ ನನ್ನ ಪಕ್ಷದಲ್ಲಿ ಮಾಡೋದ್ರಿಂದ ಅದಕ್ಕೆ ಸೊಲ್ಯೂಷನ್ ಅಲ್ಲ ಅಂತಕ್ಕಂಥ ನಿರ್ಧಾರ ನಮ್ಮ ನಾಯಕರುಗಳು ತೀರ್ಮಾನ ಮಾಡ್ಕೊಂಡಿದ್ದಾರೆ, ಪಕ್ಷದ ಮುಖಂಡರುಗಳು. ಅದರಿಂದ ಇದೆಲ್ಲದಕ್ಕೂ ಕಾಲ ನಿರ್ಧಾರ ಮಾಡ್ತದೆ ಅನ್ನೋದು ನನ್ನ ಅಭಿಪ್ರಾಯ. ಆ ಒಂದು ಮುಂದಿನ ಕಾಲಕ್ಕೆ ಅದನ್ನು ಬಿಡಬೇಕು ಅಂತ ನಮ್ಮ ಪಕ್ಷದ ತೀರ್ಮಾನ ಆಗಿದೆ. ಪರಿಷತ್ ಅಡ್ಡಮತ ಅಖಾಡದಲ್ಲಿ ಆಣೆ ಪ್ರಮಾಣ ರಾಜಕೀಯ ಜೋರಾಗಿದೆ. ಕೈಕೊಟ್ಟವರ ಪತ್ತೆ ಹಚ್ಚಲು ಧರ್ಮಸ್ಥಳದಲ್ಲಿ ಸಭೆ ನಡೆಸುವುದಕ್ಕೆ ಕೇಸರಿ ಸೇನೆ ಮುಂದಾಗಿದೆ. ಪಕ್ಷಕ್ಕೆ ದ್ರೋಹ ಮಾಡಿದವರು ತಗಲಾಕೋತಾರಾ ಅಂತ ಕಾಲವೇ ಉತ್ತರಿಸಬೇಕಾಗಿದೆ. ವೀಕ್ಷಕರೇ,